ನೋಡಿ ಸ್ನೇಹಿತರೆ, ಈ ತೋಟಕ್ಕೆ ಆರ್ಗ್ಯಾನಿಕ್ ಸಾವಯವ ಗೊಬ್ಬರವನ್ನು ಹಾಕಿದ್ವಿ ಕೆಳಗಡೆ. ಅದ್ರ ಮೇಲ್ಗಡೆ ವಿವಾ ಕಿಸನ್ ಕಿಂಗು, ಗ್ರೋತು ಮತ್ತು ಡೆವಲಪರನ್ನು ಹಾಕಿದ್ವಿ. ಇವಾಗ ಹಾಕಿ 1.5 ತಿಂಗಳು ಆಗಿದೆ. ಈ ತೋಟದಲ್ಲಿ ಏನು ಬದಲಾವಣೆ ಆಗಿದೆ ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಭೂಮಿಯಲ್ಲಿ ನಾವು ಏನು ಗೊಬ್ಬರ ಮತ್ತು ಈ ವಿವಾ ಮಾಟೋ ಲಿಕ್ವಿಡನ್ನು ಬಳಸಿದ್ವಿ. ಬಳಸಿ ಆದಮೇಲೆ ಈಗ 1.5 ತಿಂಗಳು ಆದಮೇಲೆ ಈ ಗರಿ ಇತ್ತು. ಈ ಗರಿ ತೆಗೆದ್ರೆ ಯಾವ ಥರ ಆಗಿದೆ ಅಂತ ನೋಡಿ. ಎರೆಹುಳು ಇಕ್ಕೆ ಹಾಕಿ ಬಿಟ್ಟಿರೋದು, ಸುತ್ತು ಭೂಮಿ ಸುತ್ತು ಯಾವ ಥರ ಭೂಮಿ pH ವೇರಿಯೇಷನ್ ಆಗಿದೆ ಅಂತ. ನಿಮಗೆ ಕಾಣಿಸ್ತಾ ಇರ್ಬೋದು ಎರೆಹುಳು ತಿಂತಿರೋದ್ರಿಂದ ಯಾವ ಥರ ಆಗಿದೆ ಅಂತ 1.5 ತಿಂಗಳ ಒಳಗಡೆ. ಅಣ್ಣ ನೋಡಿ, ಇವಾಗ ನಾವು ಈ ಸುತ್ತು ಹಾಕಿದ್ರಲ್ಲ ನೀವು ಗೊಬ್ಬರನ, ಈ ಗೊಬ್ಬರ ಹಾಕಿ ಎಷ್ಟು ತಿಂಗಳು ಆಯ್ತು ನೀವು? ಅಲ್ಲ, ನೀವು ಹಾಕಿ ನಾನು ಈಗ 1.5 ತಿಂಗಳು ಆಯ್ತಲ್ವಾ? 1.5 ತಿಂಗಳು ಆಯಿತು. 1.5 ತಿಂಗಳಲ್ಲಿ ಏನು ಮಾಡಿದೆ ಅಂದರೆ ನೋಡಿ, ಈಗ ಈ ಗಿಡದ ಸುತ್ತು ನಾವು ಗೊಬ್ಬರ ಹಾಕಿದ್ವಲ್ಲ, ಗೊಬ್ಬರ ಹಾಕಿ ಅದ್ರ ಮೇಲೆ ಲಿಕ್ವಿಡನ್ನು ಹಾಕಿದ್ವಿ. ಇವಾಗ ನೋಡಿ, ಇಲ್ಲಿ ಕೂತ್ಕೊಳ್ಳಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ಎರೆಹುಳು ಇಕ್ಕೆ ಹಾಕಿ ತಿಂದು ಬಿಟ್ಮೇಲೆ ಈ ಮಣ್ಣು ಈ ಥರ ಆಗಿರೋದು. ಈ ಥರ ಆಗಬೇಕು. ಈ ಥರ ಯಾವಾಗ ಆಗುತ್ತೆ? ಭೂಮಿ pH ನಾರ್ಮಲ್ ಆಗುತ್ತೆ, ನಿಮಗೆ ಹೀಲ್ಡು ಆಗುತ್ತೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನೋಡಿ, ನೀವು ಕೈ ನೋಡಿ, ನೀವು ಕೈ ಅನ್ನಿ, ಇವಾಗ ಮಣ್ಣು ಯಾವ ಥರ ಮೃದು ಇದೆ ಅಂತ. ನಿಮ್ಗೆ ಉದುರು ಥರ ಸಿಗುತ್ತೆ ಮಣ್ಣು ಅಲ್ವಾ?